ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿ ಸೋಮಣ್ಣ ಸೋಲಿಗೆ ಬಿಜೆಪಿ ನಾಯಕರ ಕಂಕಣ. ಬಿಜೆಪಿ ಅಭ್ಯರ್ಥಿ ಸೋಲಿಸಲು ಸ್ವಪಕ್ಷದವರೇ ಮುಂದಾದರ. ಜೊತೆಯಲ್ಲಿದ್ದು ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಸೋಲಿಗೆ ಕೆಡ್ಡ. ಸೋಮಣ್ಣ ಗೆಲುವು ಬಿಜೆಪಿಯಲ್ಲಿ ಕೆಲವರಿಗೆ ಬಿಸಿ ತುಪ್ಪ. ಸೋಮಣ್ಣ ಸೋಲು ಜೆಸಿ ಮಾಧುಸ್ವಾಮಿ ಕನಸು. ಜಿಎಸ್ ಬಸವರಾಜು ಬೆಂಬಲವೇ ವಿ ಸೋಮಣ್ಣಗೆ ಮಾರಕ. ಕೇವಲ ತೋರ್ಪಡಿಕೆಗೆ ಜೊತೆಯಲ್ಲಿ ಇರುವ ಬಿಜೆಪಿ ನಾಯಕರು. ನಿಷ್ಠಾವಂತ ಬಿಜೆಪಿಗರ ಕಡೆಗಣನೆ. ಜಿಲ್ಲಾಧ್ಯಕ್ಷರ ವರ್ತನೆಗೆ ಬಿಜೆಪಿ ಮುಖಂಡರ ಬೇಸರ. ವಿ ಸೋಮಣ್ಣ ಜೊತೆ ಇರುವ ಬೆಂಗಳೂರಿನ ಮುಖಂಡರ ದುರಹಂಕಾರದ ನಡೆಗಳು. ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಸೋಲಿಗೆ ಬಿಜೆಪಿ ನಾಯಕರೇ ಕಂಕಣ ಕಟ್ಟಿದ್ದಾರೆ. ಜೊತೆಯಲ್ಲಿ ಇದ್ದುಕೊಂಡು ವಿ ಸೋಮಣ್ಣ ಸೋಲನ್ನು ಎದುರು ನೋಡುತ್ತಿದ್ದಾರೆ ಎನ್ನುವ ಆಪಾದನೆ ಇದೆ. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ವಿ ಸೋಮಣ್ಣ ಗೆಲುವನ್ನು ಕನಸಿನಲ್ಲಿಯೂ ಊಹಿಸಲು ಸಾಧ್ಯವಿಲ್ಲ ಎಂದು ಮಾಧುಸ್ವಾಮಿ ಬಂಟರು ಹೇಳುತ್ತಿದ್ದಾರೆ. ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡರಿಗೆ ಜೆಸಿ ಮಾಧುಸ್ವಾಮಿ ಬೆಂಬಲ ದೊರೆತಿರುವಂತಿದೆ ಎನ್ನುವ ಮಾಹಿತಿ ವ್ಯಾಪಕವಾಗಿದೆ. ಒಬ್ಬರ ಗೆಲುವಿಗೆ ಜೆಸಿ ಮಾಧುಸ್ವಾಮಿ ಬೆಂಬಲ ಎಷ್ಟು ಪೂರಕವೋ ಗೊತ್ತಿಲ್ಲ. ಆದರೆ ಸೋಮಣ್ಣನ ಸೋಲಿಗೆ ಮಾಧುಸ್ವಾಮಿಯ ಮುನಿಸು ಪೂರಕವಾಗಲಿದೆ ಎನ್ನುವ ವ್ಯಾಪಕ ಚರ್ಚೆ ಬಿಜೆಪಿ ಮತ್ತು ಲಿಂಗಾಯತ ಸಮುದಾಯದ ಮುಖಂಡರಲ್ಲಿ ವ್ಯಕ್ತವಾಗುತ್ತಿದೆ. ಸಂಸದ ಜಿಎಸ್ ಬಸವರಾಜು ಮತ್ತು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮತ್ತು ಅವರ ಬೆಂಬಲಿಗರೇ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಗೆಲ್ಲಿಸುವ ಭರದಲ್ಲಿದ್ದಾರೆ. ಈಗಾಗಲೇ ಸೋಮಣ್ಣ ಗೆದ್ದು ಹೋಗಿದ್ದಾರೆ ಎನ್ನುವ ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ. ಗೆದ್ದು ಹೋಗಿದ್ದೇವೆ ಎಂಬ ಭ್ರಮೆಯಲ್ಲಿ ತುಮಕೂರು ನಗರದ ಜೆಡಿಎಸ್ ಮುಖಂಡರನ್ನು ಕಡೆಗಣಿಸುತ್ತಿದ್ದಾರೆ ಹಾಗೂ ಅವರ ಮನೆಯ ಕೂಲಿ ಕಾರ್ಮಿಕರಂತೆ ನಡೆಸಿಕೊಳ್ಳಲಾಗುತ್ತಿದೆ ಎನ್ನುವ ಆಪಾದನೆ ಇದೆ. ಜಿಲ್ಲೆಯ ಬಿಜೆಪಿ ಮತ್ತು ಜೆಡಿಎಸ್ ಒಬಿಸಿ ಮುಖಂಡರನ್ನು ಕಡೆಗಣಿಸಲಾಗಿದೆ. ಕಡೆಗಣನೆಗೆ ಒಳಗಾದ ಜಿಲ್ಲೆಯ ಒಬಿಸಿ ಮುಖಂಡರು ಬುದ್ಧಿ ಕಲಿಸುವ ನಿರ್ಧಾರದಲ್ಲಿದ್ದಾರೆ. ಬೆಂಗಳೂರಿನಿಂದ ಬಂದಿರುವ ವಿ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣ ಬೆಂಬಲಿಗರು ತುಮಕೂರಿನಲ್ಲಿ ಬೇರು ಬಿಟ್ಟಿದ್ದು ತಮ್ಮ ಪಾರುಪತ್ಯವನ್ನು ಮೆರೆಯಲು ಹೊರಟಿದ್ದಾರೆ. ದುರಹಂಕಾರದಲ್ಲಿ ಮೆರೆಯುತ್ತಿದ್ದು ಜಿಲ್ಲೆಯ ಬಿಜೆಪಿ ಅಥವಾ ಜೆಡಿಎಸ್ ಮುಖಂಡರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ. ಅರುಣ್ ಸೋಮಣ್ಣ ಅವರ ಪರಮಾಪ್ತ ಲಿಂಗರಾಜು ಎಂಬ ಮಂಗ ಬೆಂಗಳೂರಿನಿಂದ ಬಂದು ತುಮಕೂರಿನಲ್ಲಿ ಆಟ ಆಡಲು ಹೋದರೆ ಅದು ಸಾಧ್ಯವೇ? ಲಿಂಗರಾಜು ಎನ್ನುವ ವ್ಯಕ್ತಿಯ ವರ್ತನೆಗೆ ಮುಖಂಡರು ಬೇಸರಗೊಂಡಿದ್ದಾರೆ. ಇಡೀ ಮಾಧ್ಯಮಗಳು ಈತನ ಅಂಗೈಲಿದೆ ಎಂದು ಪುಂಗಾನುಪುಂಗವಾಗಿ ಪೊಂಗುವ ಇವನೊಬ್ಬ ಸಾಕು ಸೋಮಣ್ಣನ ಸೋಲಿಗೆ. ಸೋಮಣ್ಣನ ಹಿಂದೆ ಇರುವ ಕೆಲವು ಬಾಲಬುಡುಕರು ಸೋಮಣ್ಣನ ಎಂಜಲು ಕಾಸಿಗೆ ನಾಲಿಗೆ ಚಾಚುತ್ತಿದ್ದಾರೆ ಮತ್ತು ಕೆಲವರು ಹಣಕ್ಕಾಗಿ ಜೈಕಾರ ಹಾಕುತ್ತಿದ್ದಾರೆ ಎನ್ನುವ ಮಾಹಿತಿ ಹರಿದಾಡುತ್ತಿದೆ. ಬೆಂಗಳೂರಿನ ರಾಜಕಾರಣಕ್ಕೂ ತುಮಕೂರಿನ ರಾಜಕಾರಣಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಇದೆ. ಬಹಳಷ್ಟು ಜೆಡಿಎಸ್ ಮುಖಂಡರು ನಾಯಕರು ಕಾಂಗ್ರೆಸ್ ಅಭ್ಯರ್ಥಿ ಪರ ವಾಲಿದ್ದಾರೆ. ಕಾರಣ ಬಿಜೆಪಿ ಜಿಲ್ಲಾಧ್ಯಕ್ಷರು ಸೋಮಣ್ಣನ ಬಳಿ ಯಾರೂ ಹೋಗದಂತೆ ತಡೆಗೋಡೆ ನಿರ್ಮಿಸುತ್ತಿದ್ದಾರೆ ಎನ್ನುವ ಆಪಾದನೆ ಹೆಚ್ಚಾಗಿದೆ. ಜೆಡಿಎಸ್ನವರನ್ನು ನಿಕೃಷ್ಟವಾಗಿ ಕಾಣುತ್ತಿದ್ದಾರೆ. ಬಿಜೆಪಿ ಆಕ್ಟಿವ್ ಯೂತ್ಸ್ ಅನ್ನು ಕೂಡ ದೂರ ಇಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಾರೆ ವಿ ಸೋಮಣ್ಣ ಪಾಲಿಗೆ ಬಿಜೆಪಿ ನಾಯಕರು ಮತ್ತು ಮುಖಂಡರೇ ಮಗ್ಗಲು ಮುಳ್ಳಾಗಿದ್ದಾರೆ ಎಂದು ಬಿಜೆಪಿಯ ಯುವ ಪಡೆ ಆಪಾದಿಸುತ್ತಿದೆ. ಇದು ಹೀಗೆಯೇ ಮುಂದುವರೆದರೆ ಸೋಮಣ್ಣನ ಪಾಲಿಗೆ ಗೆಲುವು ಅಸಾಧ್ಯವೆನ್ನಲಾಗುತ್ತಿದೆ. ಇಂತಹ ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಅಭ್ಯರ್ಥಿ ಪಾಲಿಗೆ ದೇವರೇ ಗತಿ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.